ನಮಸ್ಕಾರ ಜನತಾ ಧ್ವನಿ ವೀಕ್ಷಕರೇ. ಇಳಕಲ್ ನಗರದಲ್ಲಿ ಇದೀಗ ಕಾಕ್ರೋಚ್ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಇದು ನಿಜವಾದ ಕೀಟದ ವಿಚಾರವಲ್ಲ. ರಸ್ತೆ ಗುಂಡಿ ವಿರುದ್ಧ ಯುವಕರು ನಡೆಸಿದ ವ್ಯಂಗ್ಯ ಪ್ರತಿಭಟನೆ. ದೇಶದ ತುಂಬೆಲ್ಲ ಭಾರೀ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಈ ಕಾಕ್ರೋಚ್ ಈಗ ಇಳಕಲ್ ನಗರದ ಅನ್ನಪೂರ್ಣ ಲಾಡ್ಜ್ ಹತ್ತಿರ ರಸ್ತೆ ಮಧ್ಯದಲ್ಲಿ ಬಿದ್ದಿರುವ ದೊಡ್ಡ ಗುಂಡಿಗೆ ಕಾಕ್ರೋಚ್ ಇಳಕಲ್ ನಗರಕ್ಕೆ ಬಂದಿದೆ ಎಂಬ ಸಂದೇಶದೊಂದಿಗೆ ಬೋರ್ಡ್ ಹಾಕಿ ಯುವಕರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಟಾಂಗ್ ನೀಡಿದ್ದಾರೆ. ಜನರು ನಿಂತು ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದಾರೆ. ಇಳಕಲ್ ನಗರದ ಭಾಗ್ಯ ಮಂದಿರ ವಾರ್ಡ್ ನಂಬರ್ 7 ವ್ಯಾಪ್ತಿಯ ಅನ್ನಪೂರ್ಣ ಲಾಡ್ಜ್ ಹತ್ತಿರ ರಸ್ತೆ ಮಧ್ಯದಲ್ಲಿ ಈ ಅಪಾಯಕಾರಿ ಗುಂಡಿ ಬಿದ್ದಿದೆ. ಹಲವು ದಿನಗಳಿಂದ ರಸ್ತೆ ದುರಸ್ತಿಯಾಗದ ಹಿನ್ನೆಲೆಯಲ್ಲಿ ಸ್ಥಳೀಯ ಯುವಕರು ವಿಭಿನ್ನ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಕ್ರೋಚ್ ಇಳಕಲ್ ನಗರಕ್ಕೆ ಬಂದಿದೆ ಎಂಬ ವ್ಯಂಗ್ಯ ಸಂದೇಶದೊಂದಿಗೆ ಬೋರ್ಡ್ ಹಾಕಿ ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡಬೇಕು ಎಂದು ಎಚ್ಚರಿಸಿದ್ದಾರೆ. ಬೋರ್ಡ್ನಲ್ಲಿ ನಾನು ಕಾಕ್ರೋಚ್, ಇಳಕಲ್ ನಗರದ ಭಾಗ್ಯ ಮಂದಿರ ವಾರ್ಡ್ ನಂಬರ್ 7 ಅನ್ನಪೂರ್ಣ ಲಾಡ್ಜ್ ಹತ್ತಿರ ರಸ್ತೆ ರಿಪೇರಿ ಇಲ್ಲದೆ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡಬೇಕು ಎಂದು ಬರೆಯಲಾಗಿದೆ. ಸ್ಥಳೀಯ ನಿವಾಸಿಗಳು ಹೇಳುವಂತೆ ಈ ರಸ್ತೆಯಲ್ಲಿ ದಿನವೂ ನೂರಾರು ವಾಹನಗಳು ಸಂಚರಿಸುತ್ತವೆ. ರಾತ್ರಿ ಸಮಯದಲ್ಲಿ ಗುಂಡಿ ಕಾಣದೆ ಅಪಘಾತ ಸಂಭವಿಸುವ ಆತಂಕ ಹೆಚ್ಚಾಗಿದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿದ್ದು ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಸಾರ್ವಜನಿಕರು ಪ್ರಶ್ನೆ ಕೇಳುತ್ತಿದ್ದಾರೆ. ಇದೇ ಅಲ್ಲದೆ ಪ್ರಮುಖ ರಸ್ತೆ ಸಿದ್ಧಾರ್ಥ ಶಾಲೆ ಹತ್ತಿರ ಸಹ ಗುಂಡಿ ಬಿದ್ದರೂ ಯಾರೂ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಈ ಕಾಕ್ರೋಚ್ ಪ್ರತಿಭಟನೆ ಬಳಿಕವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡುತ್ತಾರೆಯೇ ಎಂಬುದು ಕಾದು ನೋಡಬೇಕಾಗಿದೆ.